Our students should learn two things. Firstly, to prove that given the opportunities, they are inferior to none in intelligence and in capacity. ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೂಡೆಂಟ್ ಒಂದು ಪ್ರೋಗ್ರಾಮ್ಗೆ ಭಾಗವಹಿಸಬೇಕಾಗಿರುತ್ತೆ. ಅವ್ರು ಹೋಗೋಕ್ಕಾಗಿರಲ್ಲ. ಆ ಒಂದು ಕಾರ್ಯಕ್ರಮಕ್ಕೆ ಒಂದು ಮೆಸೇಜ್ ಕಳಿಸಿದ್ದಾರೆ ಬಾಬಾ ಸಾಹೇಬರು. ಆಯಿತಾ, ನಾನು ಅದನ್ನೇ ಓದ್ತೀನಿ. ಅದಷ್ಟೇ ನಿಮಗೆ ಮುಖ್ಯ, ಇನ್ನೇನು ಮುಖ್ಯ ಅಲ್ಲ ಅಂತ ಅಂದ್ಕೋತೀನಿ. ನೋಡಿ, ಬಾಬಾ ಸಾಹೇಬರು ಏನು ಹೇಳ್ತಾರೆ ನೀವು ಕೇಳಿರ್ತೀರ ಅದನ್ನು. 1946 ಆ ವರ್ಷದಲ್ಲಿ ಒಂದು ಸ್ಟೂಡೆಂಟ್ ಆರ್ಗನೈಸೇಷನ್ ಭಾಗವಹಿಸಬೇಕಾಗಿರುತ್ತೆ, ಭಾಗವಹಿಸೋಕ್ಕಾಗಿರಲ್ಲ. ಆಗೊಂದು ಮೆಸೇಜ್ ಕಳಿಸಿದ್ದಾರೆ ವಿದ್ಯಾರ್ಥಿಗಳಿಗೆ. ಇದು ನಿಮಗೆ, ನನಗೆ, ಎಲ್ರಿಗೂ ಅಪ್ಲೈ ಆಗುತ್ತೆ. ಸ್ವಲ್ಪ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಅವ್ರು ಏನು ಹೇಳ್ತಾರೆ ಬಾಬಾ ಸಾಹೇಬರು? Our students should learn two things. Firstly, to prove that given the opportunities, they are inferior to none in intelligence and in capacity. ಇದು ಅರ್ಥ ಮಾಡ್ಕೋತೀನಿ. ನಾನು ಇನ್ನೊಂದು ಸರಿ ಹೇಳ್ತೀನಿ. ಅವರ್ ಸ್ಟೂಡೆಂಟ್ಸ್ ಶುಡ್ ಲರ್ನ್ ಟೂ ಥಿಂಗ್ಸ್. ಫಸ್ಟ್ಲಿ ಟು ಪ್ರೂವ್ ದಟ್ ಗಿವನ್ ದಿ ಅಪರ್ಚುನಿಟೀಸ್ ದೇ ಆರ್ ಇನ್ಫೀರಿಯರ್ ಟು ನನ್ ಇನ್ ದಿ ಇಂಟೆಲಿಜೆನ್ಸ್ ಆ್ಯಂಡ್ ಇನ್ ಕೆಪಾಸಿಟಿ ಅಂತ. ಅಂದರೆ ನೀವೆಲ್ಲ ಯೂನಿವರ್ಸಿಟಿಗೆ ಸೇರಿದ್ದೀರಾ, ಮಾಸ್ಟರ್ ಡಿಗ್ರಿಗೆ ಸೇರಿದ್ದೀರಾ, PhD ಮಾಡಿದ್ದೀರಾ, ನಿಮಗೆ ಚಾನ್ಸ್ ಸಿಕ್ಕಿದೆ. ನಿಮ್ಮ ಸಾಮರ್ಥ್ಯನ ಪ್ರೂವ್ ಮಾಡೋ ಚಾನ್ಸ್ ಸಿಕ್ಕಿದೆ. ಅದನ್ನು ವೀಕ್ ಮಾಡಿ ಅದರಿಂದ ದಲಿತರಿಗೆ ಕೆಟ್ಟ ಹೆಸರು ತರಬೇಡಿ. ಅಂಬೇಡ್ಕರ್ ಹೆಸರಿಗೆ ಕೆಟ್ಟ ಹೆಸರು ತರಬೇಡಿ. ಇವ್ರಿಗೆ ಏನು ಕೊಟ್ಟರು ಇವ್ರು ಇಷ್ಟೇ ಅಂತ ಅನ್ನಿಸ್ಕೋಬೇಡಿ. ನೀವು ಪ್ರೂವ್ ಮಾಡಿ, ನಿಮ್ಮ ಸಾಮರ್ಥ್ಯನ ಪ್ರೂವ್ ಮಾಡಿ, ನಿಮ್ಮ ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟ್ ಆಗೋದನ್ನ ತೋರಿಸಿ, ನೀವು ಪ್ರೂವ್ ಮಾಡಿ. ಅದನ್ನೇ ಇವ್ರು ಹೇಳ್ತಾರೆ. ನಾನು ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಏನೇ ಅವಕಾಶ ಕೊಟ್ಟರು ಕೂಡ ನಾವು ಬುದ್ಧಿವಂತಿಕೆಯಲ್ಲಿ ಯಾರಿಗೂ ಕಡಿಮೆ ಇಲ್ಲ ಅನ್ನೋದನ್ನ ನೀವು ಪ್ರೂವ್ ಮಾಡಬೇಕು ಅಂತ ಅವ್ರು ಹೇಳ್ತಾ ಇರೋದು. ಪ್ರೂವ್ ಮಾಡಿ ಅಂತ ಹೇಳ್ತಾ ಇರೋದು. ಇದು ಮೊದಲನೇ ಪಾಯಿಂಟ್. ಹಂಗೆ ಮುಂದುವರೆದು ಹೇಳ್ತಾರೆ, ಸೆಕೆಂಡ್ಲಿ ಟು ಪ್ರೂವ್ ದಟ್ they are not merely to tread a path of personal happiness but to lead their community to be free, to be strong, to be respected. ಅಂದರೆ ನೀವೇನು ನಾಲೆಡ್ಜ್ ಗಳಿಸ್ತೀರಾ, ನೀವೇನು ಪೊಸಿಷನ್ ಗಳಿಸ್ತೀರಾ, ಅದು ಕೇವಲ ನಿಮ್ಮೊಬ್ಬರ ಸುಖ ಸಂತೋಷಕ್ಕಾಗಿ ಅಲ್ಲ, ಇಡೀ ನಿಮ್ಮ ಸಮಾಜದ ಒಂದು ಗೌರವಕ್ಕಾಗಿ, ಅದನ್ನು ವಿಮೋಚನೆ ಮಾಡೋದಕ್ಕಾಗಿ, ಅದನ್ನು ಮೇಲ್ತರೋದಕ್ಕಾಗಿ ನೀವು ಬಳಸಬೇಕು ಅಂತ ಬಾಬಾ ಸಾಹೇಬರು ಕೋರಿಕೊಂಡಿದ್ದಾರೆ, ರಿಕ್ವೆಸ್ಟ್ ಮಾಡಿದ್ದಾರೆ ವಿದ್ಯಾರ್ಥಿ ಸಮಾಜಕ್ಕೆ. ಇದು ಎಂಥ ಅದ್ಭುತ ಶಾಸನ ಇದೆ ನೋಡಿ, ಎಂಥ ಅದ್ಭುತ ಶಾಸನ ಇದೆ ನೋಡಿ. ನೀವು ಏನು ಸಬ್ಜೆಕ್ಟ್ ಓದ್ತಿರೋ, ನೀವು ಯಾವ ಡಿಪಾರ್ಟ್ಮೆಂಟಿಗೆ ಸೇರಿದ್ದೀರೋ, ನೀವು ಯಾವ ವಿದ್ಯೆ ಕಲಿತಾ ಇದ್ದೀರೋ, ಅದರಲ್ಲಿ ನೀವು ನಿಮ್ಮ ಕೆಪಾಸಿಟಿನ ಪ್ರೂವ್ ಮಾಡಬೇಕು. ನೀವು ಯಾರಿಗಿಂತ ಕಮ್ಮಿ ಇಲ್ಲ ಅಂತ ತೋರಿಸ್ಬೇಕು ಅಂತ ಬಾಬಾ ಸಾಹೇಬರು ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಹೇಳ್ತೀನಿ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಧುನಿಕ ಭಾರತದ ಕನಸು ಕಾಣಬೇಕು ಅಂದರೆ, ಆಧುನಿಕ ಭಾರತದ ಕನಸು ಯಾವಾಗ ನನಸಾಗುತ್ತೆ ಅಂದರೆ ನಾವೆಲ್ಲರೂ ಅದನ್ನು ಕೈಗೆತ್ತಿಕೊಂಡಾಗ ಮತ್ತು